ಮಾತಾಡ್ಬೇಕು ಅಂದ್ರೆ ಯಾರು ಮಾತಾಡ್ತಾರೆ. ಇವತ್ತು ವನ್ನಪ್ರಹಳ್ಳಿ ಗ್ರಾಮಕ್ಕೆ ಮಂಚೇನಹಳ್ಳಿಯ ಏನ್ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಅಧಿಕೃತ ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿ ಆದಂತ ಪೆರೇಸಂದ್ರದ ಒಂದು ರೈತ ಕುಟುಂಬದಿಂದ ಬಂದಿರುವಂತ ಪ್ರದೀಪ್ ಈಶ್ವರ್ ಅವರು ನಿಮ್ಮ ಹಳ್ಳಿಗೆ ಬಂದಿದ್ದಾರೆ. ಏನು ಅಂತಂದ್ರೆ ಇನ್ನೊಂದ್ಸಾರಿ ನಿಮ್ಮ ಮತಯಾಚನೆ ಮಾಡಕ್ಕೆ ಇನ್ನೂ ಒಂದ್ಸಾರಿ ಪರ್ಮಿಷನ್ ತಗೊಂಡು ಅವತ್ತು ಮೈಕು ಎಲ್ಲ ಇಟ್ಕೊಂಡು ಮೊದಲೇ ನಿಮ್ಗೆ ಇಂಟಿಮೇಷನ್ ಮಾಡಿ ಬರ್ತೀವಿ. ಇವತ್ತು ಏನು ನಮ್ಮ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂತ ವೆಂಕಟೇಶ್ವರವರು ಸೇರ್ಪಡೆ ಆಗ್ತಾ ಇರೋದ್ರಿಂದ ಆ ಸೇರ್ಪಡೆ ಕಾರ್ಯಕ್ರಮಕ್ಕೆ ಇವಾಗ ಬರೀ 1 ಅವರ್ ಮುಂಚೆ 4 ಗಂಟೆಯಲ್ಲಿ ಹೇಳಿದ್ದು ನಿಮ್ಗೆ ಕರಗಾನಗೊಪ್ಪ ಪ್ರೋಗ್ರಾಮ್ ಇದೆ, ಅಲ್ಲಿಗೂ ಬರ್ತೀವಿ ಅಂತ 1 ಅವರ್ ಅಲ್ಲಿ ನೀವು ಇಷ್ಟು ಜನ ಸೇರಿಸಿದ್ರ. ಮುಂದೆ ನಿಮ್ಗೆಲ್ಲ ಗೊತ್ತು ಏನು 10 ವರ್ಷದಿಂದ ಶಾಸಕರಾಗಿದ್ರು ಅವರು 5 ವರ್ಷಕ್ಕೆ ಎಷ್ಟು ಸಾರಿ ನಿಮ್ಮೂರಿಗೆ ಬಂದವರಪ್ಪ. ಈ ಮನುಷ್ಯ 4 ವರ್ಷ ಏನಂತಂದ್ರೆ ವಸೂಲಿ ಮಾಡೋದು. ಒಬ್ಬ ಶಾಸಕ ಅಂತಂದ್ರೆ ರಸ್ತೆ ಮಾಡೋದು, ಬಿಲ್ಡಿಂಗ್ ಕಟ್ಟೋದು ಇಷ್ಟೇ ಅಲ್ಲ ಶಾಸಕನ ಜವಾಬ್ದಾರಿ. ಒಬ್ಬ ಶಾಸಕ ಅಂದ್ರೆ ಏನ್ ಸರ್ಕಾರದಿಂದ ಸವಲತ್ತು ಬರುತ್ತೆ ಅದು ಕಟ್ಟ ಕಡೆ ವ್ಯಕ್ತಿಗೆ ಸೇರ್ಸೋಂತ ಜವಾಬ್ದಾರಿನ ಶಾಸಕರ ಕೆಲಸ ಅಂತೀವಿ. ಈ ಮನುಷ್ಯ ಏನ್ ಮಾಡ್ತಾರೆ, ಇರೋ ಜಾಗದಲ್ಲೇ ಏನು ಕಮಿಷನ್ ವಸೂಲಿ ಮಾಡಿಕೊಂಡು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಇನ್ನೊಂದು ಇತಿಹಾಸ ಬರ್ದವಣೆ ಇತ್ತು. ಏನಂತಂದ್ರೆ ದೇಶದಲ್ಲೆಲ್ಲ ವರ್ಷಕ್ಕೊಂದ್ಸಾರಿ ಸಂಕ್ರಾಂತಿ ಬರುತ್ತೆ. ದೇಶದಲ್ಲಿ ವರ್ಷಕ್ಕೆ ಎಷ್ಟು ಸಾರಿ ಬರುತ್ತೆ? 1 ಸಾರಿ. ಚಿಕ್ಕಬಳ್ಳಾಪುರದಲ್ಲಿ ಇತ್ತು 5 ವರ್ಷಕ್ಕೊಂದ್ಸಾರಿ ಸಂಕ್ರಾಂತಿ ಬರ್ತಾರೆ. ಎಷ್ಟು ವರ್ಷಕ್ಕೊಂದ್ಸಾರಿ ಸಂಕ್ರಾಂತಿ ಬರ್ತಾರಮ್ಮ? 5 ವರ್ಷಕ್ಕೊಂದ್ಸಾರಿ. 2013ರಲ್ಲಿ ಒಂದ್ಸಾರಿ ಮಾಡ್ದ ಸಂಕ್ರಾಂತಿ, 18ರಲ್ಲಿ ಒಂದ್ಸಾರಿ ಮಾಡ್ದ, ಇವಾಗ 23ರಲ್ಲಿ ಒಂದ್ಸಾರಿ ಮಾಡ್ದ. ಏನು ಈ ಮನುಷ್ಯ ದುಡ್ಡು ಸಂಪಾದನೆ ಮಾಡೋದು, ದುಡ್ಡು ಕೊಡೋದು ಇಷ್ಟೇ. ವ್ಯಾಪಾರ ಮಾಡ್ಕೊಂಡ್ಬಿಟ್ಟವ್ರೆ. ರಾಜಕೀಯ ಕ್ಷೇತ್ರ ಅಂದ್ರೆ ವ್ಯಾಪಾರ ಅಲ್ಲ, ಸೇವಾ ಕ್ಷೇತ್ರ ಇದು. 10 ಕೋಟಿ ಖರ್ಚು ಮಾಡಿ 100 ಕೋಟಿ ಸಂಪಾದನೆ ಮಾಡೋದಲ್ಲ ರಾಜಕೀಯ. ಅದಕ್ಕೆ ಈ ಮನುಷ್ಯನಿಗೆ 10,000 ಅಲ್ಲ, ಒಬ್ಬರಿಗೆ 20,000 ಕೊಟ್ಟರು ನಮ್ಗೆ ಓಟ್ಗೆ ಆತನ ನಮ್ಮ ಋಣದಲ್ಲಿ ಇರ್ತಾನೆ ಹೊರತು ನಾವು ಆತನ ಋಣದಲ್ಲಿ ಇರಲ್ಲ. ಯಾಕೆ ಹೇಳಿ, 1 ಸಾರಿ 3 ಸಾರಿ ಓಟ್ ಹಾಕಿದೀವಿ. ಎಷ್ಟು ಸಾರಿ ಓಟ್ ಹಾಕಿರೋದು ಅಂತಿಗೆ? 3 ಸಾರಿ. ಅದಕ್ಕೆ ಇವತ್ತು ಪ್ರಾಮಾಣಿಕರಾದಂತ ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದು ಇವತ್ತು 800 ಜನಕ್ಕೆ ಕೆಲಸ ಕೊಟ್ಟವ್ರೆ. 4ರಿಂದ 5,000 ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಾ ಇದ್ದಾರೆ. ಅವ್ರಿಗೆ ನಾವು ಮತ ಕೊಟ್ಟಾಗ ನಮ್ಮ ಮಕ್ಕಳು MBBS ಆಗ್ಲಿ BA ಆಗ್ಲಿ ಉನ್ನತ ಸ್ಥಾನಕ್ಕೆ ಹೋಗ್ಬೇಕು ಅಂತಂದ್ರೆ ಇಂಥವರಿಂದ ಮಾತ್ರ ಸಾಧ್ಯ. ಅವರೊಬ್ಬರು ದೊಡ್ಡವರಾಗೋದಲ್ಲ. ವ್ಯವಸ್ಥೆಯಲ್ಲಿ ಸಮಾಜ ಎಲ್ಲ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ಇವ್ರ ಹಂಗೆಲ್ಲ ಒಬ್ರೆ. ಅದಕ್ಕೆ ಬದಲಾವಣೆ ಕೋರಿ ಮಾಡ್ಬೇಕು. ಇನ್ನು ಮುಂದೆ ಪ್ರದೀಪ್ ಈಶ್ವರ್ ಅವ್ರ 2 ಮಾತು ನಿಮ್ ಕುರಿತು ಮಾತಾಡ್ತಾರೆ. ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ, ಸಿದ್ದರಾಮಣ್ಣನಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗೆ, ಪ್ರಿಯಾಂಕಾ ಖರ್ಗೆ ಸಾಹೇಬ್ರಿಗೆ, ಪರಮೇಶ್ವರ್ ಸಾಹೇಬ್ರಿಗೆ, ಸಿದ್ದರಾಮಯ್ಯ ಸಾಹೇಬ್ರಿಗೆ, DKC ಸಾಹೇಬ್ರಿಗೆ, ಪ್ರದೀಪ್ ಈಶ್ವರ್ ಅಣ್ಣ ಅವ್ರಿಗೆ ನಾನು ಮೊದಲನೇದಾಗಿ ನಾನು ಚಿಕ್ಕಬಳ್ಳಾಪುರದ ಪೆರೇಸಂದ್ರದವನು. ಅಪ್ಪ ಅಮ್ಮ ಇಲ್ಲದೆ ನನಗೆ ಅಪ್ಪ ಅಮ್ಮ ಇಬ್ರು ವಿಷ ಕುಡಿದು ಆತ್ಮಹತ್ಯೆ ಮಾಡ್ಕೊಂಡ್ರು. ಸರ್ಕಾರಿ ಆಸ್ಪತ್ರೆಯಲ್ಲಿ ಸೂಕ್ತ ಚಿಕಿತ್ಸೆ ಸಿಗದೆ ಅವರಿಬ್ರು ಆತ್ಮಹತ್ಯೆ ಮಾಡಿಕೊಂಡು ನಾನೊಬ್ಬ ಅನಾಥ ಹುಡುಗ ಆದೆ. ಇವತ್ತು ಬೇರೆ ಪಾರ್ಟಿಯವ್ರು ನನ್ನನ್ನು ಅಂತಾರೆ, ಅವನ ಅನಾಥನಂತೆ ಬಾರೋ ಅನಾಥಾಶ್ರಮಕ್ಕೆ ಸೇರಿಸ್ತೀವಿ ಅಂತ. ಒಬ್ಬ ಅಪ್ಪ ಅಮ್ಮ ಅಲ್ದಿರೋ ಹುಡುಗನ್ನ ಈ ಥರ ಅವಮಾನ ಮಾಡ್ತಾರ ರಾಜಕೀಯ ಅಂದರೆ? ತಾಕತ್ತಿದ್ರೆ ಫೈಟ್ ಮಾಡಬೇಕು. ನಾನು ರೆಡಿ. ನನ್ನ ತಂದೆ ತಾಯಿ ನನ್ನ ಕುಟುಂಬದ ಬಗ್ಗೆ ಮಾತಾಡಿದ್ರೆ, ನಿಮ್ಮ ಅಪ್ಪ ಅಮ್ಮ ಬಗ್ಗೆ ಮಾತಾಡಿದ್ರೆ ನಿಮ್ಗೆ ನೋವಾಗಲ್ವ? ಆಮೇಲೆ ಇದುವರೆಗೂ ನಾನು ಇನ್ನೊಂದು ಮಾತು ಮತ್ತೆ ಮಾತಾಡ್ತೀನಿ. ಇದುವರೆಗೂ ಅನಾಥ ಆಗಿದ್ದ, ಇವಾಗ ಅನಾಥ ಅಲ್ಲ. ನಾನೊಂದು ಹೇಳ್ತಾ ಇದ್ದೀನಣ್ಣ, ನಾನು ಪ್ರಮಾಣ ಮಾಡಿ ಹೇಳ್ತೀನಿ, ಬೇರೆಯವ್ರ ಥರ ಎಲೆಕ್ಷನ್ ಹತ್ರ ಬಂತು ಓಟ್ಗೆ ಅದು ಇದು ಅಂತ ನಾನು ಸುಳ್ಳು ಭರವಸೆಗಳು ಹೇಳಲ್ಲ. ನಾನು ಚಿಕ್ಕಬಳ್ಳಾಪುರನ ಸಿಂಗಪುರ್ ಮಾಡಲ್ಲ, ಚಿಕ್ಕಬಳ್ಳಾಪುರನೇ ಮಾಡ್ತೀನಿ. ಎರಡನೇದು
ಕಂಪನಿಗಳು ತಂದು ಸಾವಿರಾರು ಜನಕ್ಕೆ ಕೆಲಸ ಕೊಡ್ತೀನಿ ಅಂತ ಸುಳ್ಳು ಪ್ರಾಮಿಸ್ ಮಾಡಲ್ಲ. ನಾನು ನಿಮ್ಮೂರು ಹುಡುಗರು ಸ್ವಂತ ಕಂಪನಿಗಳು ಕಟ್ಟಿ ಓನರ್ಗಳಾಗೋ ಲೆವೆಲ್ಗೆ ತಯಾರು ಮಾಡ್ತೀನಿ. ನನಗೆ ಇಲ್ಲಿ ಇನ್ನೊಂದು ಹೇಳ್ತಾ ಇದ್ದೀನಿ, ಅಪ್ಪ ಅಮ್ಮ ಇಲ್ದಾರ ಹುಡುಗ ನಾನು ಪ್ರಾಮಿಸ್ ಮಾಡಿ ಹೇಳ್ತಾ ಇದ್ದೀನಿ, ನಿಮ್ಮೂರಲ್ಲಿ ಯಾವ್ದಾದ್ರು ಮಗು ಹುಡುಗ ಅಥವಾ ಹುಡುಗಿ ಅವ್ರ ತಂದೆ ತಾಯಿನ ಕಳ್ಕೊಂಡ್ರೆ ನಾನು ತಂದೆ ತಾಯಿ ಸ್ಥಾನದಲ್ಲಿ ನಿಂತು ಅವ್ರನ್ನ ಓದಿಸ್ತೀನಿ. ಎರಡನೇದು, ನಿಮ್ಮೂರಲ್ಲಿ ಹುಡುಗರು ಅಣ್ಣ ನಾನು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, IAS ಆಗಬೇಕು, KS ಆಗಬೇಕು ಅನ್ಕೊಂತಾರೆ. ಬೆಂಗಳೂರಲ್ಲಿ ಲಕ್ಷಗಟ್ಟಲೆ ಫೀಸ್ ಕೊಡಬೇಕು. ನಾನು ಅಲ್ಲಿ ನಮ್ಮ ಶಿವಶಂಕರ್ ರೆಡ್ಡಿ ಸಾಹೇಬ್ರನ್ನ ಗೆಲ್ಲಿಸಿ ಅವ್ರು ಮಿನಿಸ್ಟರ್ ಆಗ್ತಾರೆ, ಇಲ್ಲಿ ನಾನು ಶಾಸಕನಾಗ್ತೀನಿ. 5 ಕ್ಷೇತ್ರದಲ್ಲಿ ನಾವು ಇರ್ತೀವಿ. IAS KS ಪ್ರತಿ ಪರೀಕ್ಷೆಗೂ ಟಾಪ್ ಟೀಚರ್ಸ್ನ ತಂದು ಪ್ರತಿ ವರ್ಷ ಫ್ರೀ ಕೋಚಿಂಗ್ ನಾನು ಕೊಡಿಸ್ತೀನಿ. ನಾಳೆ ಬೆಳಗ್ಗೆ ನಿಮ್ಮ ಮಗು ಕೋಚಿಂಗ್ ಹೋಗ್ಬೇಕು ಅಂದರೆ 20-30 ಸಾವಿರ ಕಟ್ಟಬೇಕು, ನಾನು ಆ ವ್ಯವಸ್ಥೆ ಮಾಡ್ತೀನಿ. ಮೂರನೇದು, ಯಾವ ರೈತರನ್ನು ನಾನು ಆತ್ಮಹತ್ಯೆ ಆಗಕ್ಕೆ ಬಿಡಲ್ಲ. ಹಿಂದುಳಿದ ವರ್ಗಕ್ಕೆ ಸೇರಿದವನು ಲೈಫಲ್ಲಿ ಯಾರು ಸಪೋರ್ಟ್ ಇಲ್ಲದೆ ಇದ್ರು ನಾನು ಇಷ್ಟು ದೂರ ಬಂದಿದ್ದೀನಿ ಅಂದ್ರೆ ನನಗೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಬಂದಿರೋ ಸಂವಿಧಾನ. ಸರ್ಕಾರಿ ಶಾಲೆಯಲ್ಲಿ ಎಷ್ಟು ಜನ ನೋಡಿ, ರಾಗಿಮಾಕ್ಲಹಳ್ಳಿಯಲ್ಲಿ ನನಗೂ ಮಂಚನಹಳ್ಳಿ ಒಬ್ಳಿಗೆ ಸಂಬಂಧ ಇರಲಿಲ್ಲ, ಆದ್ರೆ 2 ವರ್ಷದ ಹಿಂದೆನೆ ರಾಗಿಮಾಕ್ಲಹಳ್ಳಿ ಸರ್ಕಾರಿ ಶಾಲೆ ತಗೊಂಡು ಬಿದ್ದೋಗ್ತಿರೋ ಕೊಠಡಿಗೆ 10 ಲಕ್ಷ ಖರ್ಚು ಮಾಡಿ ನಾನೊಂದು ಕೊಠಡಿ ಕಟ್ಸಿದ್ದೀನಿ. ಹೋಗಿ ವಿಚಾರಿಸಿ ಸರ್ ಬೇಕು ಅಂದ್ರೆ. ಅಲ್ಲಿ ಪ್ರದೀಪ್ ಈಶ್ವರ್ ದತ್ತು ಶಾಲೆ ಅಂತಿದೆ. ನಾನು ಇವತ್ತು ಹೇಳ್ತೀನಿ, ನಾನು ಗೆದ್ದ ಮೇಲೆ 5 ವರ್ಷದಲ್ಲಿ ನಿಮ್ಮೂರು ಸರ್ಕಾರಿ ಶಾಲೆನ ಚಿಕ್ಕಬಳ್ಳಾಪುರದ ಯಾವ ಪ್ರೈವೇಟ್ ಸ್ಕೂಲು ಕಡಿಮೆ ಇಲ್ದಂಗೆ ಡೆವಲಪ್ ಮಾಡಿ ತೋರಿಸ್ತೀನಿ. ಎರಡನೇದು, ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಹುಡುಗರು ದುಡ್ಡಿರೋರ್ ಮಕ್ಕಳೇ ಹೋಗ್ಬೇಕ ಸ್ಕೂಲ್ಗೆ ಸ್ಟ್ಯಾಂಡರ್ಡ್ ಆಗಿ. ನಮ್ಮ ಸ್ಕೂಲ್ಗೆ ಎಷ್ಟು ಜನ ಹೋಗ್ತಾರೋ ನಾನೊಂದು 2-3 ತಿಂಗಳಲ್ಲಿ ಗೆದ್ದ ಮೇಲೆ ಬರ್ತೀನಿ. ನಾನು ಗೆದ್ದು ವಾರಕ್ಕೆ ಬರ್ತೀನಿ ಅಂದ್ರೆ ನಾನೇನು ಸುಳ್ಳು ಹೇಳಲ್ಲ, ನಾನು ಏನು ಹೇಳ್ತೀನೋ ಅದು ನಡ್ಕೊಂತೀನಿ. ವಿತಿನ್ ಒಂದು 6 ತಿಂಗಳೊಳಗಡೆ ನಮ್ಮೂರು ಸ್ಕೂಲ್ ಮಕ್ಕಳಿಗೆ ಒಳ್ಳೆ ಯೂನಿಫಾರ್ಮು, ಒಳ್ಳೆ ಶೂಸು, ಒಳ್ಳೆ ಕಟ್ಟಡ ಇದು ಮಾಡಿ ಒಳ್ಳೆ ಟೀಚರ್ಸ್ನ ನಾನು ತಂದು ಯಾವ ಇಂಗ್ಲಿಷ್ ಮೀಡಿಯಂ ಅವ್ರಿಗೂ ಕಡಿಮೆ ಇರಬಾರ್ದು ನಮ್ಮ ಹುಡುಗರು. ನೀವು ನನ್ನ ನಂಬಿ ನಾನು ಇವತ್ತು ಹೇಳ್ತೀನಿ, ಅಣ್ಣ ಇದ್ದಾರೆ, ಎಲ್ಲ ಇದ್ದಾರೆ, ಅಕ್ಕ ನಿಮ್ಮ ಬೂತು ನೀವೇ ನನ್ನ ತಂದೆ ತಾಯಿ. ನನಗೆ ಬೇರೆ ಪಾರ್ಟಿಗಳವರು ಬೇರೆಯವ್ರು, ನಾನು ಹೇಳ್ತೀನಿ ನಿಮ್ಮೂರು ಹುಡುಗನಿಗೆ ಪೊಲೀಸ್ ಸ್ಟೇಷನ್ ಅಲ್ಲಿ ಏನಾದ್ರು ಸಮಸ್ಯೆ ಆದ್ರೆ ನಾನು ಬಂದು ನಿಂತ್ಕೊಂತೀನಿ. ಎರಡನೇದು, ನೀವು ಊರೆಲ್ಲ ಸೇರಿ ಕಾಂಗ್ರೆಸ್ ಪಾರ್ಟಿಗೆ ಹಸ್ತಕ್ಕೆ ಓಟ್ ಹಾಕಿ ನೀವು ನನಗೆ ಯಾವ ಬೂತಲ್ಲಿ ಮೆಜಾರಿಟಿ ಬರುತ್ತೋ ನಾನು ಪ್ರಾಮಿಸ್ ಮಾಡಿ ಹೇಳ್ತಾ ಇದ್ದೀನಿ, ನನಗೆ ಎಲ್ಲಾ ಬೂತಲ್ಲ ಯಾವ ಬೂತ್ ಮೆಜಾರಿಟಿ ಬರುತ್ತೋ ಆ ಬೂತಲ್ಲಿ ತಿಂಗಳಿಗೋ 2 ತಿಂಗಳಿಗೋ 3 ತಿಂಗಳಿಗೋ ಬಂದು ನಮ್ಮ ಅಣ್ಣವ್ರ ಮನೆ ಹತ್ರನೇ ಕುತ್ಕೊಂಡು ನಿಮ್ ಕೆಲಸ ಮಾಡ್ಕೊಡ್ತೀನಿ. ನಿಮ್ ಬೂತ್ ಲೀಡ್ ಕೊಡಿ, ಇಲ್ಲ ನಿಮ್ ಊರೇ ನನ್ಗೆ ಗೊತ್ತು ಬಿಸಾಕಿ ಈಡು ಕೂಕೊಂಡು ಅಡ್ಮಿನಿಸ್ಟ್ರೇಷನ್ ನಡುತ್ತಾನೆ. ಮಂಚನಹಳ್ಳಿ ಹೋಬಳಿಯಲ್ಲಿ ಯಾವ ಬೂತಲ್ಲಿ ಲೀಡ್ ಬರುತ್ತೋ ಪ್ರತಿ ತಿಂಗಳಿಗೆ 2 ತಿಂಗಳಿಗೆ ನಾನು ಆ ಊರಲ್ಲೇ ಚೇರ್ ಹಾಕೊಂಡು ಕುತ್ಕೊಂಡು ಹೋಬಳಿ ಅವ್ರ ಆ ಊರಿಗೆ ಬಂದು ಅವ್ರ ಕಷ್ಟ ಸುಖ ಹೇಳ್ಕೋಬಹುದು. ಒಂದು ನಿಮ್ಮೂರಿಗೆ ಏನಾದ್ರೂ ಟ್ರಬಲ್ ಬಂದ್ರೆ ನನ್ನ ಯಾರೋ ಕೇಳಿದ್ರು ಪೊಲೀಸ್ ಸ್ಟೇಷನ್ ಪ್ರಾಬ್ಲಮ್, ಭಯ ಬೀಳ್ಬೇಡಿ, ಎಂತೈನ ಕೂಟಿಕೆ ಎನ್ನಾಳು ಬದುಕಿನ ಕಾಟಿಕೆ. ನಿಮ್ಮೂರಲ್ಲಿ ಯಾರಾದ್ರೂ ನಾನು ಎಲ್ರಿಗೂ ಸಹಾಯ ಮಾಡ್ತೀನಿ ಅಂತ ಹೇಳ್ತಿಲ್ಲ, ನಿಮ್ಮೂರಲ್ಲಿ ಯಾರೋ ಬಡವರು, ನಮ್ಮ ದಲಿತರು, ನಮ್ಮ ಅಲ್ಪಸಂಖ್ಯಾತರು ಯಾವುದೋ ಕುಟುಂಬದಲ್ಲಿ ಯಾರ್ದೋ ಸಾವಾಯ್ತು, ಅವ್ರಿಗೆ ಯಾರು ಮುಂದೆ ಹಿಂದೆ ಇಲ್ಲ, ನೀವು ಅವತ್ತು ಫೋನ್ ಹಾಕಿ ನನ್ನ ತಂದೆನೋ ನನ್ನ ತಾಯಿನೋ ತೀರೋಗಿದ್ದಾರೆ ಅಂತ ಅನ್ಕೊಂಡು ಭುಜಕ್ಕೆ ಭುಜ ಕೊಟ್ಟು ಶವ ಸಂಸ್ಕಾರನ ನಾನು ಮಾಡಿ ಆ ಖರ್ಚೆಲ್ಲ ನಾನು ನೋಡ್ಕೊಂತೀನಿ. ಥ್ಯಾಂಕ್ ಯು
ಮಾಜಿ ವೆಂಕಟೇಶ್ ಅವರು ಮತ್ತೆ ಶ್ರೀನಿವಾಸ್ ಎಚ್.ಎಸ್, ಚಂದ್ರಶೇಖರ್, ರವಿ ಎಚ್.ಟಿ, ಅಶ್ವಥಪ್ಪ, ಹಾಲು, ತಿಮ್ಮರಾಯ ನಾಯ್ಕ, ಗಂಗಾಧರ್, ಮಣಿ, ವೆಂಕಟೇಶ್, ಎಚ್.ಎಲ್, ಕೆ.ಟಿ. ಗಂಗಾಧರಪ್ಪ, ಸುಬ್ರಾಯಪ್ಪ, ನಾಗೇಶ್, ಶ್ರೀಧರ್ ಎಚ್.ಆರ್, ಗೋಪಾಲಕೃಷ್ಣ, ವೆಂಕಟೇಶ್ ಎಚ್.ಡಿ, ನರಸಿಂಹಮೂರ್ತಿ, ಚಿಕ್ಕಪ್ಪಯ್ಯ, ನಾರಾಯಣಪ್ಪ, ನಾಗರಾಜು, ಹನುಮಂತ ರೆಡ್ಡಿ, ನಾರಾಯಣಪ್ಪ, ನರಸಿಂಹಮೂರ್ತಿ, ನವೀನ್, ಬಾಲಚಂದ್ರ ರೆಡ್ಡಿ, ಚಂದ್ರಶೇಖರ್, ಓಬ್ಳೇಶ್, ಮರಿಯಪ್ಪ, ಕೆ. ನಾಗರಾಜ್ ಗೌಡ ಇವರು JDS ಮತ್ತು ಬಿಜೆಪಿ ತರದು ಈ ದಿವಸ ನಮ್ಮ ಗ್ರಾಮದಲ್ಲಿ ಕಾಂಗ್ರೆಸ್ ಪಕ್ಷ ಸೇರ್ಪಡೆ ಆಗಿದ್ದಾರೆ. ಅವರಿಗೆ ನಾನೊಂದು ಮನವಿ ಮಾಡ್ತಾ ಇದ್ದೀನಿ, ಎಲ್ಲ ಗಲಾಟೆ ಇದ್ದಂಗೆ ಸಾವಧಾನವಾಗಿ ಕೂತ್ಕೊಂಡು ಪಕ್ಷಕ್ಕೆ ದುಡಿಬೇಕು. ನೀವು ಪಕ್ಷದಲ್ಲಿ ನಮ್ಮ ಇವರು ಹೆಚ್ಚಿನ ನೀರು ತಂದುಕೊಡ್ತೀವಿ, ಇದು ಪ್ರಾಮಿಸ್. ಹೆಚ್ಚಿನ ನೀರು ತಂದುಕೊಡ್ತೀವಿ. 70% ಗ್ರಾಮ ಪಂಚಾಯತಿ ಸಂಬಂಧಪಟ್ಟಂತ ವಲ್ಲಪನಹಳ್ಳಿ ಗ್ರಾಮದಲ್ಲಿ ಮಾಜಿ ಅಧ್ಯಕ್ಷರಾದ ಲಕ್ಷ್ಮೀ ವೆಂಕಟೇಶ್ ಅವರು 5 ವರ್ಷ ನಿಷ್ಠೆಯಿಂದ ಕೆಲಸ ಮಾಡಿದ್ದಾರೆ. 5 ವರ್ಷ ಅವ್ರ ಜೊತೆಯಲ್ಲೇ ನಾನು ಉಪಾಧ್ಯಕ್ಷ ಕೆಲಸ ಮಾಡಿದ್ದೀನಿ. 1 ರೂಪಾಯಿ ಕಲೆಕ್ಷನ್ ಇಲ್ಲದಂಗೆ ನಮ್ಮನ್ನು ಅಧ್ಯಕ್ಷರು ಉಪಾಧ್ಯಕ್ಷರನ್ನಾಗಿ ಮಾಡಿ ಕುಂಡ್ರಿಸಿ ಸೀಟಲ್ಲಿ ಬೇರೆಯವರು ಬೇಜಾನ್ ಎಲೆಕ್ಷನ್ ಮಾಡಿ ಇವತ್ತು ಅವ್ರಿಗೆ ಏನು ವ್ಯಾಲ್ಯೂ ಇಲ್ಲ ಅಂದ್ಬಿಟ್ಟು ಬಿಟ್ಟುಬಿಟ್ಟಿದ್ದಾರೆ ಬಿಜೆಪಿಯಲ್ಲಿ. ಅದರಿಂದ ಬೇಸತ್ತು ಬಿಜೆಪಿ ಕರೆದು ಈ ಭ್ರಷ್ಟ ಸರ್ಕಾರ ಬೇಡ ಅಂದ್ಬಿಟ್ಟು ನಾವಿವತ್ತು ಕಾಂಗ್ರೆಸ್ ಸೇರ್ಪಡೆ ಮಾಡಿಸಿದ್ದೀರಿ ಅವ್ರನ್ನ, ಅಧ್ಯಕ್ಷವ್ರನ್ನ. ಅದರಿಂದ ನಾವು ನೀತಿಯಿಂದ ನಿಜಾಯಿತಿಯಿಂದ ದುಡಿತಾರೆ ಅಂತ ನಾವು ಹೇಳಿ ಅವ್ರಿಗೆ ವಂದನೆಗಳನ್ನು ಹೇಳ್ತೀವಿ.